ಇನ್ನು ಪಹಲ್ಗಾಮ್ನಲ್ಲಿ ಮಂಗಳವಾರ ಏನ್ ನಡೆಯಿತು? ಉಗ್ರರ ಅಟ್ಟಹಾಸದ ಭೀಕರತೆಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಪಲ್ಲವಿ ಅವರು ಬಿಚ್ಚಿಟ್ಟಿದ್ದಾರೆ. ಮಂಜುನಾಥ್ ಪತ್ನಿ ಪಲ್ಲವಿ ಅವರು ಅವತ್ತು ಏನು ನಡೆಯಿತು ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಬಿಚ್ಚಿಟ್ಟಿದ್ದಾರೆ. ಉಗ್ರರ ಅಟ್ಟಹಾಸ ಯಾವ ರೀತಿಯಾಗಿ ಇತ್ತು, ಎಲ್ಲವೂ ಕೂಡ ಚೆನ್ನಾಗಿ ಇದ್ದಂತಹ ಸಂದರ್ಭದಲ್ಲಿ, ಎಲ್ಲರೂ ಕೂಡ ಖುಷಿಯಾಗಿದ್ದಂತಹ ಸಂದರ್ಭದಲ್ಲಿ ಉಗ್ರರು ಎಂಟ್ರಿ ಕೊಟ್ಟು ಅಲ್ಲಿ ಏನ್ ಮಾಡಿದ್ರು, ಯಾವ ರೀತಿಯಾಗಿ ಅಲ್ಲಿ ಕೃತ್ಯ ನಡೆಯಿತು, ದುಷ್ಕೃತ್ಯವನ್ನು ಯಾವ ರೀತಿಯಾಗಿ ಆ ದುಷ್ಕರ್ಮಿಗಳು ಎಸಗಿದ್ರು ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಂಜುನಾಥ್ ಅವರ ಪತ್ನಿ ಪಲ್ಲವಿ ಅವರು ಮಾತನಾಡಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನ್ ಅವರ ಜೊತೆಗೆ ಮಾತನಾಡಿದ್ದಾರೆ. ಗಂಡನ ಸಾವನ್ನ ನೆನೆದು ದುಃಖತಪ್ತರಾಗಿದ್ದಾರೆ. ಒಂದೇ ಸೆಕೆಂಡ್ನಲ್ಲಿ ಪ್ರಾಣ ಹೋಯಿತು. ಕೊನೆಯ ಮಾತು ಕೂಡ ಆಡೋದಕ್ಕೆ ಸಾಧ್ಯ ಆಗಿಲ್ಲ. ಗಂಡನ ಸಾವನ್ನ ನೆನೆದು ಪಲ್ಲವಿ ಅವರು ಭಾವುಕರಾಗಿದ್ದಾರೆ. ಒಂದೇ ಕ್ಷಣದಲ್ಲಿ ಎಲ್ಲವೂ ಕೂಡ ನಡೆದು ಹೋಯಿತು. ಕೊನೆಯ ಮಾತು ಕೂಡ ಆಡೋದಕ್ಕೆ ಸಾಧ್ಯ ಆಗಿಲ್ಲ. ಮಂಜುನಾಥ್ ಅವರ ರಕ್ತ ಸಿಕ್ತ ಬಟ್ಟೆಯನ್ನು ಎಂದೂ ಕೂಡ ತೊಳೆಯಲ್ಲ ಅಂತ ಹೇಳಿದ್ದಾರೆ. ಜಾಕೆಟ್ ಮೇಲಿದ್ದ ರಕ್ತದ ಕಲೆಯನ್ನು ಕೂಡ ಪಲ್ಲವಿ ಅವರು ತೋರಿಸಿದ್ದಾರೆ. 25 ಹೆಣಗಳನ್ನ ಕಣ್ಮುಂದೆಯೇ ನೋಡಿದ್ದೀನಿ. ಇದು ಪಲ್ಲವಿ ಅವರು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ ಮಾತು. 25 ಹೆಣಗಳನ್ನ ಕಣ್ಣ ಮುಂದೆಯೇ ನೋಡಿದ್ದೀನಿ. ತಲೆಗೆ ನೇರವಾಗಿ ಶೂಟ್ ಮಾಡಿ ಒಂದೇ ಸೆಕೆಂಡ್ನಲ್ಲಿ ಅವರ ಪ್ರಾಣ ಹೋಯಿತು. ಅದನ್ನು ಕಣ್ಣಾರೆ ನೋಡಿದ್ದೀನಿ ಅಂತ ಪಲ್ಲವಿ ಅವರು ದುಃಖತಪ್ತರಾಗಿ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸಂಪಾದಕರ ಜೊತೆಗೆ ಮಂಜುನಾಥ್ ಪತ್ನಿ ಪಲ್ಲವಿ ಅವರು ಮಾತನಾಡಿದ್ದಾರೆ. ಏನ್ ಹೇಳಿದ್ರು ಬನ್ನಿ ನೋಡೋಣ. ಮತ್ತಿನ್ನು ಒಂದು 2 ನಿಮಿಷ ಬಿಟ್ಟು ಮತ್ತೊಂದು ಅದೇ ಥರ ಗುಂಡಿಂದು ಫೈರಿಂಗ್ ಸೌಂಡ್ ಆಯ್ತು. ಆಗಲೂ ಕೂಡ ಎಲ್ಲರೂ ನಾವು ಅಂದ್ಕೊಂಡಿದ್ದೇನೆ ಪಟಾಕಿನೇ ಅಂತಲೇ ಅಂದ್ಕೊಂಡಿದ್ದು. ಅಷ್ಟೊತ್ತಿಗೆ ನಾವು ಇವನಿಗೆ ಮಗನಿಗೆ ಏನಾದ್ರು ಕೊಡ್ಸೋಣ ಅಂತ ನಾನು ನಮ್ಮ ಮನೆಯವರು ಮೋಮೋಸ್ ತೊಗೊಳ್ಳೋಣ ಅಂತ ಈ ಕಡೆ ಅಂಗಡಿ ಹತ್ರ ಬಂದು ಅವನ ಹತ್ರ ಮಾಡಿಸ್ಕೊಬೇಕಿತ್ತು. ನಮ್ಮ ಮನೆಯವರು ಹೋಗಿ ಅವನನ್ನು ಕೂತಿದ್ದ, ಅವನು ಸುಸ್ತಾಗಿತ್ತು ಅಂತ ಕರ್ಕೊಂಬ ಅಭಿನ ಅಂತ ಹೇಳಿದರು. 2 ಹೆಜ್ಜೆ ಹಿಂಗಿಟ್ಟು ಆಚೆ ಹೋಗಿದ್ದೀನಿ, ಹಿಂಗೆ ತಿರುಗ್ತೀನಿ, ಎಲ್ಲ ಓಡ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲ ಆ ಕಡೆ ಕಾಡಿದೆ ಅಂತ, ಅಲ್ಲಿಂದ ಕಾಡು ಕಡೆಯಿಂದ ಗುಂಡು ಹಿಂಗೆ ಬರ್ತಾ ಇದೆ. ಏನಂತ ಅರ್ಥ ಆಗಲಿಲ್ಲ. ಇವನ್ನ ಕರ್ಕೊಂಡು ಇಬ್ಬರು ಬಗ್ಗಿ ನಮ್ಮನೆ ಹಿಂಗೆ ಓಡ್ತೀವಿ. ನಮ್ಮನೆಯವರಿಗಾಗಲೇ ಈ ಕಡೆ ಸೈಡಿಗೆ ಒಂದೇ ಇದು ಬಿದ್ದು ಅವ್ರು ಇರಲೇ ಇಲ್ಲ ಸರ್. ಒಂದೇ ಶಾಟ್. ಎಷ್ಟು ರಕ್ತ ಅಂದರೆ ಅದು ಎಷ್ಟು ದೂರದಿಂದ ಶೂಟ್ ಆಗಿದೆ? ಅವರಿಗೆ ನಮ್ಮನೆಯವರಿಗೆ ದೂರದಿಂದ ಶೂಟ್ ಆಗಿದೆ, ಹತ್ತಿರದಿಂದ ಆಗಿದ್ದಲ್ಲ. ಅವ್ರು ಬಂದ ತಕ್ಷಣ ಅವರು ನಾನು ನೋಡಿದ್ದು ಇಬ್ಬರನ್ನ, ಹತ್ತಿರದಿಂದ ಒಬ್ಬನ್ನ ನೋಡಿದ್ದು ನಾನು. ಎಲ್ಲರೂ ಆಮೇಲೆ ಕೂಗ್ತಾ ಎಲ್ಲ ಓಡೋದ್ರು. ನಾನು ಮತ್ತು ಇವನು ನಮ್ಮನೆಯವ್ರು ಅವರು ಅಂದರೆ ಇರಲೇ ಇಲ್ಲ. ಡೈರೆಕ್ಟ್ ಇಲ್ಲಿ ಫುಲ್ ಎಲ್ಲ ರಕ್ತ ಸರ್. ನಾನು ಹಿಂಗೆ ಎತ್ಕೊಂಡು ಅವ್ರಿಗೆ ಕರಿತಾ ಇದ್ದೀನಿ. ಇಬ್ಬರದ್ದು ಫುಲ್ ಬಟ್ಟೆ ಎಲ್ಲ ಫುಲ್ ರಕ್ತ. ಇಲ್ಲಿ ಬ್ಯಾಗಲ್ಲೆಲ್ಲ ರಕ್ತ ಇದೆಯಲ್ಲ, ಇದೆಲ್ಲ ಅದೇ ರಕ್ತ. ಇದೆಲ್ಲ ಅದೇ. ಅಂತೂ ಇನ್ನೊಂದು ಡ್ರೆಸ್ ಇದೆ, ಅದು ಹಂಗೆ ಇಟ್ಟಿದ್ದೀನಿ. ಅದು ನಾನು ಯಾವತ್ತೂ ವಾಶ್ ಮಾಡಿಲ್ಲ. ಅವನು ಹಿಂಗೆ ಪಾಸ್ ಆಗ್ತಿದ್ದ. ಹೆಂಗೆ ಅಂದರೆ ಅವ್ರಿಗೇನು ಹೆದರಿಕೆನೇ ಇಲ್ಲ ಸರ್. ಆರಾಮಾಗಿ ಓಡಾಡ್ತಿದ್ದಾರೆ ಅವರು. ಹುಡುಕಿ ಹೊಡಿತಾ ಇದ್ದಾರೆ. ಅಷ್ಟೊತ್ತಿಗೆ ಅವನ ಹತ್ರ ಬಂದ ತಕ್ಷಣ ನಾವಿಬ್ರು ಕೂಗ್ತಾ ಇದ್ದೀವಿ, ಕಿರ್ಚ್ತಾ ಇದ್ದೀವಿ. ಇದೇನೇ ನಮ್ಗೆ ಅರ್ಥನೇ ಆಗ್ತಿಲ್ಲ ಏನಾಗ್ತಿದೆ ಅಂತ. ಆವಾಗ ನಾನು ಅವನಿಗೆ ಹೇಳಿದೆ, ಮೇರೆ ಪತಿಕೋ ಮಾರ ಏನೋ ಹಮೆ ಬಿ ಮಾರೋ ಅಂತ. ಇವನಂತೂ ಅವ್ನ ಹತ್ರ ಹಿಂಗೆ ಓಡೋಗಕ್ಕೆ ಹೋಗಿ ಕುತ್ತೆ ಮೇರೆ ಪಾಪಕ್ಕೋ ಮಾರ ಏನೋ ಹಮ್ ಲೋಗೋಕ್ಕೂ ಬಿ ಮಾರ್ದೋ ಅಂತ ಇವನು ಕಿರ್ಚ್ದ. ಇವನು ಅದಕ್ಕೆ ಅವನು ಹಿಂಗೆ ಹೋಗ್ತಿದ್ದೋ ನಿಂತುಬಿಟ್ಟು ನೈ ಮೋದಿಕೋ ಬೋಲೋ ಅಂತ ಹೇಳಿ ಹೋದ ಸರ್. ಆಮೇಲೆ ಅಷ್ಟೊತ್ತಿಗೆ ಅಲ್ಲಿ ಇನ್ನೊಂದು ಕಪಲ್ಲು ಒಬ್ಬರಿ ಅಂದರೆ ಜೆಂಟ್ಸಿಗೆ
ಕಾಲ ಹತ್ರನೇ ಎಲ್ಲ ಪೆಟ್ಟು ಬಿಟ್ಟಿತ್ತು ಅನಿಸಿದೆ, ಜೀವ ಹೋಗಿರಲಿಲ್ಲ. ಅವ್ರು ಹಿಂಗೆ ಕಾಲಲ್ಲಿ ಹಿಂಗೆ ಒದ್ದು ಹಿಂಗೆ ನೋಡಿಬಿಟ್ಟು ಜೀವ ಇದೆ ಅಂತ ಗೊತ್ತಾಗಿ ಹತ್ತಿರಕ್ಕೆ ಹೋಗಿ ಶೂಟ್ ಮಾಡಿದ್ದು ಸರ್. ಆಮೇಲೆ ಇನ್ನೊಂದು ಜಸ್ಟ್ ಒಂದು ಫರ್ಲಾಂಗ್ ದೂರದಲ್ಲಿ ನ್ಯೂಲಿ ಮ್ಯಾರಿಡ್ ಕಪಲ್, ತುಂಬ ಚಿಕ್ಕ ಹುಡುಗ ಹುಡುಗಿ, ಆ ಹುಡುಗರಿಗೂ ಇಲ್ಲಿ ಹಿಂದ್ಗಡೆ ಗುಂಡು ಬಿದ್ದುಬಿಟ್ಟಿತ್ತು. ಜಸ್ಟ್ ಒಂದು ಇಷ್ಟು ಬ್ರೀತಿಂಗ್ ಅಂತ ಇಷ್ಟು ಮಾಡ್ತಿದ್ರು. ಯಾರೂ ಹೆಲ್ಪಿಗಿಲ್ಲ ಸರ್. ಅಲ್ಲಿ ನೆಟ್ವರ್ಕ್ ಇಲ್ಲ, ಏನು ಮಾಡೋದು ಏನೂ ತೋಚ್ತಾ ಇಲ್ಲ. ಆಮೇಲೆ ನಮ್ಮ ಥರನೇ ನಾನು ಇವನು ಈಗ ಹೆಂಗೆ ತಾಯಿ ಮಗ ಮತ್ತು ಲೇಡೀಸ್ ಯಾರು ಇದೇ ಥರ ಸುಮಾರು ತಾಯಿ ಮಕ್ಕಳು ಓಡಾಡ್ತಿದ್ದೀವಿ. ಅವರಿಗೆ ಎಷ್ಟು ಜನನ ಕೊಂದ್ವಿ ಅನ್ನೋದು ಮೋಸ್ಟ್ಲಿ ಇಂಟೆನ್ಷನ್ ಇರಲಿಲ್ಲ. ಜೆಂಟ್ಸನ್ನು ನೋಡಿ ಆಮೇಲೆ ಈಗ ನಾನು ನಾನು ನನ್ನ ಗಂಡನ ಜೊತೆ ಇದ್ದೀನಿ ಅಂದರೆ ಈಗ ನಾನು ಹೆಂಗಿದ್ದೀನಿ, ನಾನೊಂದು ಹಿಂದೂ ಥರ ಕಾಣಿಸ್ತೀನಿ. ಅವ್ರಿಗೆ ಹೊಡೆದಿದ್ದಾರೆ. ಆಮೇಲೆ ಈ ಬಳೆ ಹಾಕ್ಕೊಂಡಿರೋದು ಈ ಥರ ಎಲ್ಲ ನೋಡಿ ಐಡೆಂಟಿಫೈ ಮಾಡಿ ಹೊಡೆದಿದ್ದಾರೆ. ಕೆಲವರಿಗೆ ದೂರದಿಂದ ನೋಡಿದಾಗ ಕರೆದು ಮಾತಾಡಿಸಿ ಹೊಡೆದಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು. ನಾನು ಇಬ್ಬರನ್ನ ನೋಡಿದೆ ಸರ್. ಒಬ್ಬನ ಹತ್ರ ಮಾತಾಡಿದೆ. ಏನು ಸಾಧಿಸ್ದಂಗಾಯ್ತು ಅವ್ರು ನಿಮ್ಮ ಗಂಡನ ಕೊಂದು? ಏನೋ ಗೊತ್ತಿಲ್ಲ ಸರ್. ಇದು ಯಾವ ಫ್ಯಾಮಿಲಿಗೂ ಆಗಬಾರ್ದು ಸರ್. ಏನು ಅಪೀಲ್ ಮಾಡ್ಕೋತೀರಿ ಗೌರ್ಮೆಂಟಿಗೆ? ದಾರಿಯಲ್ಲಿ ಬರೋತ್ತಿಗೆ ಅಷ್ಟು ಸೆಕ್ಯೂರಿಟಿ ಇದ್ದಿದ್ದು, ಇದು ಎಂಥ ಜಾಗ ಅಂದರೆ ಬೋರ್ಡ್ ಬರಲಿಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಎಂಥವ್ರು ಇವಾಗ ಹಾರಿ ಚಂಗಂತ ಹಾರಿ ನಾನು ಎಲ್ಲೋ ಹೋಗ್ತೀನಿ ಆ ಥರ ಜಾಗ ಅಲ್ಲ. ಆ ಥರ ಜಾಗ ಇದ್ಮೇಲೆ ಕೆಳಗೆಲ್ಲ ಸೆಕ್ಯೂರಿಟಿ ಇದ್ದಾರಲ್ಲ, ಮೇಲಿನ ಹಂತದಲ್ಲಿ ಯಾಕೆ ಸೆಕ್ಯೂರಿಟಿ ಇಲ್ಲ? ಅಷ್ಟು ಧೈರ್ಯ ಯಾಕೆ ಬೇಕಿತ್ತು ನಮಗೆ? ನಾವು ಸರ್ಕಾರನ ನಂಬಿ ಇಷ್ಟು ವರ್ಷ ಏನಾಗಿಲ್ಲ. ಕಾಶ್ಮೀರ ಅಂದರೆ ಸ್ವರ್ಗ, ಅದನ್ನು ನಮ್ಮ ದೇಶದಲ್ಲೇ ಇದೆ, ನೋಡಬೇಕು ಅನ್ನೋ ಇದ್ರಲ್ಲಿ ಬಂದಿದ್ದು. ಬರೋತ್ತಿಗೆ 3 ಜನ, ಹೋಗೋತ್ತಿಗೂ 3 ಜನನೇ, ಆದರೆ ಬಾಕ್ಸಲ್ಲಿ ತೊಗೊಂಡು ಹೋಗ್ಬೇಕು ನಾವು. ಒಂದು ಕೊನೆ ಮಾತು ಸಹಿತ ಆಡೋಕ್ಕಾಗಲಿಲ್ಲಲ್ಲ ನಿಮ್ಮ ಗಂಡನ ಜೊತೆಗೆ? 1 ಸೆಕೆಂಡ್ ಇರಲಿಲ್ಲ ಸರ್ ಗುಂಡು ಬಿದ್ದು. ನಾಟ್ ಇವನ್ 1 ಸೆಕೆಂಡ್. ಅವ್ರಿಗೆ ಗೊತ್ತೇ ಇಲ್ಲ, ನಮಗೂ ಗೊತ್ತಿಲ್ಲ. ಒಂದೊಂದ್ಸತಿ ಅನಿಸುತ್ತೆ ಆ ಥರ ಆಗಿದೆ ಒಳ್ಳೇದಾಯ್ತೇನೋ ಅಂತ. ಇಲ್ದಿದ್ರೆ ನರಳಿದ್ರೆ ಸುಮಾರು ಜನ ನೋಡಿದೆ, ನರಳಿದ್ರು. ಆ ಕ್ಷಣ ಇನ್ನೂ ಕಷ್ಟ ಆಗ್ತಿತ್ತೇನೋ. ಎಷ್ಟು ಜನ ಸತ್ತಿದ್ದು ನೋಡಿದ್ರಿ ನೀವು? ನಾನು 25 ಜನ ಅಂದಾಜು ಎಲ್ಲ ಬಿದ್ದಿದ್ರು. ಅಲ್ಲಿ ಸುಮಾರು ಜನ ಅದೇ ಕಾರ್ಡ್ಸ್ ಥರ ಇತ್ತಲ್ಲ, ಅಲ್ಲಿಂದ ಅವರು ಫೈರಿಂಗ್ ಸ್ಟಾರ್ಟ್ ಮಾಡಿದ್ದು. ಅಲ್ಲೆಲ್ಲ ತುಂಬ ಜನ ಬಿದ್ದಿದ್ರು. ಆಲ್ಮೋಸ್ಟ್ ನಾವಲ್ಲಿ ಇದ್ರ ಹತ್ರನೇ ನಾವು 1 ಅವರ್ ಕಳೆದಿವಿ, ಅಂದಾಜು 1 ಅವರ್ ಇದ್ವಿ. ಅಷ್ಟೋ ತನಕ ಯಾರೂ ಬರಲಿಲ್ಲ. ನಾವು ಒಂದೇನಂದರೆ ಅದು ಬರೋಕ್ಕಾಗುವಂಥ ಜಾಗನೂ ಅಲ್ಲ, ಯಾಕಂದರೆ ಫೋನ್ ನೆಟ್ವರ್ಕ್ ಇಲ್ಲ. ಈ ಥರ ದಾಳಿಯಾಗಿದೆ ಅಂತ ತಿಳ್ಸೋಕ್ಕಾದ್ರೂ ಏನಾದ್ರು ಸಿಗಬೇಕಲ್ಲ ಆದರೆ ಆಮೇಲೆ ಒಂದು ಅಲ್ಲಿ ಲೋಕಲೈಟ್ಸ್ 1-2 ಜನ ಎಲ್ಲ ಬಂದು ನಮಗೆ ಹಿಂಗೆ ಆಗಿದೆ, ನೀವು ಕೆಳಗೆ ಬರಲೇಬೇಕು ಅಂತ ಹೇಳಿ ನನಗೆ ನನ್ನ ಮಗನಿಗೆ ಕೆಳಗೆ ಬರಲಿಕ್ಕೆ ಹೆಲ್ಪ್ ಮಾಡಿ ಹಾಸ್ಪಿಟಲ್ ಹತ್ರ ಬಿಟ್ಟು ಹೋದೆ ಸರ್. ನಿನ್ನ ಹೆಸರು? ಅಭಿಜಯ್. ನಿಮ್ಮ ಕಣ್ಣು ಮುಂದೆ ತಂದೆ ನೋಡಿದ್ಬಿಟ್ರಲ್ಲ, ಭಯ ಆಯ್ತು ಅವಾಗ? ಭಯ ಆಗಿಲ್ಲ, ಸಿಟ್ಟು ಬಂತು, ಬೇಜಾರಾಯಿತು. ಏನಂತ ಹೇಳಿದೆ ಅವ್ರಿಗೆ? ಕುತ್ತೆ ನಮ್ಮ ಅಪ್ಪಂಗೂ ಸಾಯಿಸ್ತೀಯಲ್ಲ, ನಮ್ಮಿಬ್ಬರೂ ಸಾಯಿಸುವಂತ ಜೋರಾಗಿ ಕೂಗ್ತಿದ್ದೆ. ಅವನು ರುಕೋ ರುಕೋ ನೈ ಮೋದಿಜಿ ಕೋ ಜಾಕೆ ಬೋಲ್ದು ಎಸ್ಸೆ ಆ ಥರ ಹೇಳ್ದ ಅವನು. ಆಮೇಲೆ ಹಂಗೆ ಹೋದ ಅವನು. ಏನು ಹೇಳಬೇಕು ಅನ್ಸುತ್ತೆ ಈಗ ಅವ್ರಿಗೆ? ಅವ್ರು ನೀನು ಮಾತಾಡೋದು ಕೇಳಿಸ್ಕೊತಿದ್ರೆ ಏನು ಹೇಳ್ತೀಯ ಅವ್ರಿಗೆ? ಅವ್ರಿಗೆ ಏನೇ ಇದ್ರೂ ಅವ್ರಿಗೆ ಕೆಟ್ಟು ಅವ್ರ ಫ್ಯಾಮಿಲಿಗೂ ಮತ್ತು ಅವರಿಗೂ ಕೆಟ್ಟ ಸಾವು ಬರಬೇಕು. ಕೆಟ್ಟ ನರಳಿ ಸಾಯಬೇಕು ಅವರೆಲ್ಲ. ಮುಂಚೆ ಎಲ್ಲೆಲ್ಲಿ ಹೋಗಿದ್ರಿ ನೀನು ಅಪ್ಪ ಅಮ್ಮ ಎಲ್ಲ? ಟುಲಿಪ್ ಗಾರ್ಡನ್, ಮೊಘಲ್ ಗಾರ್ಡನ್ ಅಂತ ಇದೆ. ಫಸ್ಟ್ ದಿನ ಅಲ್ಲಿ ಹೋಗಿದ್ದು. ಆಮೇಲೆ 2ನೇ ದಿನ ಬೋಟ್ ಹೌಸಲ್ಲಿ ಶಿಕಾರ ರೈಡ್ ಮಾಡಿದ್ವಿ. ಆಮೇಲೆ ಸೋನ್ಮಾರಿಗೆ ಹೋಗಿದ್ವಿ. 3ನೇ ದಿನ ದೂದ್ ಪತ್ರಿ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗಿದ್ವಿ. ಆಮೇಲೆ 2 ದಿನ ಇಲ್ಲಿ ಪೆಹಲ್ಗಾಮಲ್ಲಿ ಇತ್ತಿದ್ದು. ಸೊ 3 ದಿನ ಟ್ರಿಪ್ ಭಾಳ ಚೆನ್ನಾಗಾಗಿತ್ತು. 3 ದಿನ ಟ್ರಿಪ್ ತುಂಬ ಎಂಜಾಯ್ ಎಲ್ಲ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟು 4th ಡೇ ಹಿಂಗಾಗ್ಬಿಡ್ತು. ಅಪ್ಪನ ಜೊತೆ ಮೋಸ್ಟ್ ಮೆಮೊರೇಬಲ್ ಥಿಂಗ್ ಅಂದರೆ ಯಾವ್ದು ನೀನು ಮಾಡಿದ್ದು ಇನ್ನೂ ತನಕ?
ಇದೆ ಕಾಶ್ಮೀರ ಟ್ರಿಪ್ಪು ಬೆಸ್ಟ್ ಮೆಮೊರಿ. ಬೆಸ್ಟು. ಇನ್ನೂ ಸುಮಾರಿದೆ, ಈಗ ಸದ್ಯಕ್ಕೆ ನೆನಪಾಗ್ತಿರೋದಂದರೆ ಇದು ಬೆಸ್ಟ್. ತುಂಬ ಎಂಜಾಯ್ ಮಾಡಿದ್ರು ಅವರು. ಅವ್ರಿಗೆ ಒಂದು ಡ್ರೀಮ್ ಇತ್ತು ಕಾಶ್ಮೀರಿಗೆ ಬರಬೇಕಂತ. ತುಂಬ ಎಂಜಾಯ್ ಮಾಡಿದ್ರು ಅವರು. ಇನ್ನು Connection. ಕಾಶ್ಮೀರ ಅನ್ನೋ ಹೆಸರು ಕೇಳಿದ್ರೆ ಏನು ಅನ್ಸುತ್ತೆ ನಿಮಗೆ? ನರ್ಕ ಅಂತ ನೆನಪಾಗತ್ತಷ್ಟೆ, ಏನಿಲ್ಲ. ಯಾವ ಥರ ಕ್ಷಮಿಸೋದಕ್ಕಾಗತ್ತಾ ನಿಮ್ಮ ತಂದೆನ ಕೊಂದವ್ರನ್ನ? ಸಾಧ್ಯನೇ ಇಲ್ಲ. ಮತ್ತಿನ್ನು ಒಂದು 2 ನಿಮಿಷ ಬಿಟ್ಟು ಮತ್ತೊಂದು ಅದೇ ಥರ ಗುಂಡಿಂದು ಫೈರಿಂಗ್ ಸೌಂಡ್ ಆಯ್ತು. ಆಗಲೂ ಕೂಡ ಎಲ್ಲರೂ ನಾವು ಅಂದ್ಕೊಂಡಿದ್ದೇನೆ ಪಟಾಕಿನೇ ಅಂತಲೇ ಅಂದ್ಕೊಂಡಿದ್ದು. ಅಷ್ಟೊತ್ತಿಗೆ ನಾವು ಇವನಿಗೆ ಮಗನಿಗೆ ಏನಾರು ಕೊಡ್ಸೋಣ ಅಂತ ನಾನು ನಮ್ಮ ಮನೆಯವರು ಮೋಮೋಸ್ ತೊಗೊಳ್ಳೋಣ ಅಂತ ಈ ಕಡೆ ಅಂಗಡಿ ಹತ್ರ ಬಂದು ಅವನ ಹತ್ರ ಮಾಡಿಸ್ಕೊಬೇಕಿತ್ತು. ನಮ್ಮ ಮನೆಯವರು ಹೋಗಿ ಅವನನ್ನು ಕೂತಿದ್ದ, ಅವನು ಸುಸ್ತಾಗಿತ್ತು ಅಂತ. ಕರ್ಕೊಂಬ ಅಭಿನ ಅಂತ ಹೇಳಿದರು. 2 ಹೆಜ್ಜೆ ಹಿಂಗಿಟ್ಟು ಆಚೆ ಹೋಗಿದ್ದೀನಿ, ಹಿಂಗೆ ತಿರುಗ್ತೀನಿ, ಎಲ್ಲ ಓಡ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲ ಆ ಕಡೆ ಕಾಡಿದೆ ಅಂತ, ಅಲ್ಲಿಂದ ಕಾಡು ಕಡೆಯಿಂದ ಗುಂಡು ಹಿಂಗೆ ಬರ್ತಾ ಇದೆ. ಏನಂತ ಅರ್ಥ ಆಗಲಿಲ್ಲ. ಇವನ್ನ ಕರ್ಕೊಂಡು ಇಬ್ಬರು ಬಗ್ಗಿ ನಮ್ಮನೆ ಹಿಂಗೆ ಓಡ್ತೀವಿ. ನಮ್ಮನೆಯವರಿಗಾಗಲೇ ಈ ಕಡೆ ಸೈಡಿಗೆ ಒಂದೇ ಇದು ಬಿದ್ದು ಅವ್ರು ಇರಲೇ ಇಲ್ಲ ಸರ್. ಒಂದೇ ಶಾಟ್. ಎಷ್ಟು ರಕ್ತ ಅಂದರೆ ಅದು ಎಷ್ಟು ದೂರದಿಂದ ಶೂಟ್ ಆಗಿರ್ಬೋದು? ಅವರಿಗೆ ನಮ್ಮನೆಯವರಿಗೆ ದೂರದಿಂದ ಶೂಟ್ ಆಗಿದೆ, ಹತ್ತಿರದಿಂದ ಆಗಿದ್ದಲ್ಲ. ಅವ್ರು ಬಂದ ತಕ್ಷಣ ಅವರು, ನಾನು ನೋಡಿದ್ದು ಇಬ್ಬರನ್ನ, ಹತ್ತಿರದಿಂದ ಒಬ್ಬನ್ನ ನೋಡಿದ್ದು ನಾನು. ಎಲ್ಲರೂ ಆಮೇಲೆ ಕೂಗ್ತಾ ಎಲ್ಲ ಓಡೋದ್ರು. ನಾನು ಮತ್ತು ಇವನು ನಮ್ಮನೆಯವ್ರು ಅವರು ಅಂದರೆ ಇರಲೇ ಇಲ್ಲ. ಡೈರೆಕ್ಟ್ ಇಲ್ಲಿ ಫುಲ್ ಎಲ್ಲ ರಕ್ತ ಸರ್. ನಾನು ಹಿಂಗೆ ಎತ್ಕೊಂಡು ಅವ್ರಿಗೆ ಕರಿತಾ ಇದ್ದೀನಿ. ಇಬ್ಬರದ್ದು ಫುಲ್ ಬಟ್ಟೆ ಎಲ್ಲ ಫುಲ್ ರಕ್ತ. ಇದು ಬ್ಯಾಗಲ್ಲೆಲ್ಲ ರಕ್ತ ಇದೆಯಲ್ಲ, ಇದೆಲ್ಲ ಅದೇ ರಕ್ತ. ಇದೆಲ್ಲ ಅದೇ ಅಂತೂ. ಇನ್ನೊಂದು ಡ್ರೆಸ್ ಇದೆ, ಅದು ಹಾಗೆ ಇಟ್ಟಿದ್ದೀನಿ, ಅದು ನಾನು ಯಾವತ್ತೂ ವಾಶ್ ಮಾಡಿಲ್ಲ. ಅವನು ಹಿಂಗೆ ಪಾಸ್ ಆಗ್ತಿದ್ದ. ಹೆಂಗೆ ಅಂದರೆ ಅವ್ರಿಗೇನು ಹೆದರಿಕೆನೇ ಇಲ್ಲ ಸರ್, ಆರಾಮಾಗೆ ಓಡಾಡ್ತಿದ್ದಾರೆ ಅವರು. ಹುಡುಕಿ ಹೊಡಿತಾ ಇದ್ದಾರೆ. ಅಷ್ಟೊತ್ತಿಗೆ ಅವನ ಹತ್ರ ಬಂದ ತಕ್ಷಣ ನಾವಿಬ್ಬರು ಕೂಗ್ತಾ ಇದ್ದೀವಿ, ಕಿರ್ಚ್ತಾ ಇದ್ದೀವಿ. ಇದೇನೇ ನಮ್ಗೆ ಅರ್ಥನೇ ಆಗ್ತಿಲ್ಲ ಏನಾಗ್ತಿದೆ ಅಂತ. ಆವಾಗ ನಾನು ಅವನಿಗೆ ಹೇಳಿದೆ, ಮೇರೆ ಪತಿಕೋ ಮಾರಾಯನೋ ಹಮೇ ಭೀ ಮಾರೋ ಅಂತ. ಇವನಂತೂ ಅವ್ನ ಹತ್ರ ಹಿಂಗೆ ಓಡೋಗಕ್ಕೆ ಹೋಗಿ ಕುತ್ತೆ ಮೇರೆ ಪಾಪಕೋ ಮಾರಾಯನ ಹಮ್ ಲೋಗೋಕ್ಕೂ ಭೀ ಮಾರ್ದೋ ಅಂತ ಇವನು ಕಿರ್ಚ್ದ. ಇವನು ಅದಕ್ಕೆ ಅವ್ನು ಹಿಂಗೆ ಹೋಗ್ತಿದ್ದೋ ನಿಂತುಬಿಟ್ಟು ನೈ ಮೋದಿಕೋ ಬೋಲೋ ಅಂತ ಹೇಳಿ ಹೋದ ಸರ್. ಆಮೇಲೆ ಅಷ್ಟೊತ್ತಿಗೆ ಅಲ್ಲಿ ಇನ್ನೊಂದು ಕಪಲ್ಲು ಒಬ್ಬರಿಗೆ ಅಂದರೆ ಆ ಜೆಂಟ್ಸಿಗೆ ಕಾಲ ಹತ್ರನೇ ಎಲ್ಲ ಪೆಟ್ಟು ಬಿಟ್ಟಿತ್ತು ಅನಿಸಿದೆ, ಜೀವ ಹೋಗಿರಲಿಲ್ಲ. ಅವ್ರು ಹಿಂಗೆ ಕಾಲಲ್ಲಿ ಹಿಂಗೆ ಒದ್ದು ಹಿಂಗೆ ನೋಡಿಬಿಟ್ಟು ಜೀವ ಇದೆ ಅಂತ ಗೊತ್ತಾಗಿ ಹತ್ತಿರಕ್ಕೆ ಹೋಗಿ ಶೂಟ್ ಮಾಡಿದ್ದು ಸರ್. ಆಮೇಲೆ ಇನ್ನೊಂದು ಜಸ್ಟ್ ಒಂದು ಫರ್ಲಾಂಗ್ ದೂರದಲ್ಲಿ ನ್ಯೂಲಿ ಮ್ಯಾರಿಡ್ ಕಪಲ್, ತುಂಬ ಚಿಕ್ಕ ಹುಡುಗಿ. ಆ ಹುಡುಗರಿಗೂ ಇಲ್ಲಿ ಹಿಂಗಡೆ ಗುಂಡು ಬಿದ್ದುಬಿಟ್ಟಿತ್ತು. ಜಸ್ಟ್ ಒಂದಿಷ್ಟು ಬ್ರೀತಿಂಗ್ ಅಂತ ಇಷ್ಟು ಮಾಡ್ತಿದ್ರು. ಯಾರೂ ಹೆಲ್ಪಿಗಿಲ್ಲ ಸರ್. ಅಲ್ಲಿ ನೆಟ್ವರ್ಕ್ ಇಲ್ಲ, ಏನು ಮಾಡೋದು ಏನೂ ತೋಚ್ತಾ ಇಲ್ಲ. ಆಮೇಲೆ ನಮ್ಮ ಥರನೇ ನಾನು ಇವನು ಈಗ ಹೆಂಗೆ ತಾಯಿ ಮಗ ಮತ್ತು ಲೇಡೀಸ್ ಯಾರು ಇದೇ ಥರ ಸುಮಾರು ತಾಯಿ ಮಕ್ಕಳು ಓಡಾಡ್ತಿದ್ದೀವಿ. ಅವರಿಗೆ ಎಷ್ಟು ಜನನ ಕೊಂದ್ವಿ ಅನ್ನೋದು ಮೋಸ್ಟ್ಲಿ ಇಂಟೆನ್ಷನ್ ಇರಲಿಲ್ಲ. ಜೆಂಟ್ಸನ್ನು ನೋಡಿ ಆಮೇಲೆ ಈಗ ನಾನು ನನ್ನ ಗಂಡನ ಜೊತೆ ಇದ್ದೀನಿ ಅಂದರೆ ಈಗ ನಾನು ಹೆಂಗಿದ್ದೀನಿ, ನಾನೊಂದು ಹಿಂದೂ ಥರ ಕಾಣಿಸ್ತೀನಿ. ಅವ್ರಿಗೆ ಹೊಡೆದಿದ್ದಾರೆ. ಆಮೇಲೆ ಈ ಬಳೆ ಹಾಕ್ಕೊಂಡಿರೋದು ಈ ಥರ ಎಲ್ಲ ನೋಡಿ ಐಡೆಂಟಿಫೈ ಮಾಡಿ ಹೊಡೆದಿದ್ದಾರೆ. ಕೆಲವರಿಗೆ ದೂರದಿಂದ ನೋಡಿದಾಗ ಕರೆದು ಮಾತಾಡಿಸಿ ಹೊಡೆದಿದ್ದಾರೆ ಅಂತ ಆಮೇಲೆ ಗೊತ್ತಾಯಿತು. ನಾನು ಇಬ್ಬರನ್ನ ನೋಡಿದೆ ಸರ್. ಒಬ್ಬನ ಹತ್ರ ಮಾತಾಡಿದೆ. ಏನು ಸಾಧಿಸ್ದಂಗಾಯ್ತು ಅವ್ರು ನಿಮ್ಮ ಗಂಡನ ಕೊಂದು? ಏನೋ ಗೊತ್ತಿಲ್ಲ ಸರ್. ಇದು ಯಾವ ಫ್ಯಾಮಿಲಿಗೂ ಆಗಬಾರ್ದು ಸರ್. ಏನು ಅಪೀಲ್ ಮಾಡ್ಕೋತೀರಿ ಗೌರ್ಮೆಂಟಿಗೆ? ದಾರಿಯಲ್ಲಿ ಬರೋತ್ತಿಗೆ ಅಷ್ಟು ಸೆಕ್ಯೂರಿಟಿ ಇದ್ದಿದ್ದು. ಇದು ಎಂಥ ಜಾಗ ಅಂದರೆ ಬೋರ್ಡ್ ಬರಲಿಕ್ಕಾಗಲ್ಲ, ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ಎಂಥವ್ರು ಇವಾಗ ಹಾರಿ ಚಂಗಂತ ಹಾರಿ ನಾನು ಎಲ್ಲೋ ಹೋಗ್ತೀನಿ ಆ ಥರ ಜಾಗ ಅಲ್ಲ. ಆ ಥರ
ಜಾಗ ಇದ್ಮೇಲೆ ಕೆಳಗೆಲ್ಲ ಸೆಕ್ಯೂರಿಟಿ ಇದ್ದಾರಲ್ಲ, ಮೇಲಿನ ಹಂತದಲ್ಲಿ ಯಾಕೆ ಸೆಕ್ಯೂರಿಟಿ ಇಲ್ಲ? ಅಷ್ಟು ಧೈರ್ಯ ಯಾಕೆ ಬೇಕಿತ್ತು ನಮಗೆ? ನಾವು ಸರ್ಕಾರನ ನಂಬಿ ಇಷ್ಟು ವರ್ಷ ಏನಾಗಿಲ್ಲ. ಕಾಶ್ಮೀರ ಅಂದರೆ ಸ್ವರ್ಗ, ಅದನ್ನು ನಮ್ಮ ದೇಶದಲ್ಲೇ ಇದೆ, ನೋಡಬೇಕು ಅನ್ನೋ ಇದ್ರಲ್ಲಿ ಬಂದಿದ್ದು. ಬರೋತ್ತಿಗೆ 3 ಜನ, ಹೋಗೋತ್ತಿಗೂ 3 ಜನನೇ, ಆದರೆ ಬಾಕ್ಸಲ್ಲಿ ತೊಗೊಂಡೋಗ್ಬೇಕು ನಾವು. ಒಂದು ಕೊನೆ ಮಾತು ಸಹಿತ ಆಡೋಕ್ಕಾಗಲಿಲ್ಲಲ್ಲ ನಿಮ್ಮ ಗಂಡನ ಜೊತೆಗೆ? 1 ಸೆಕೆಂಡ್ ಇರಲಿಲ್ಲ ಸರ್ ಗುಂಡು ಬಿದ್ದು, ನಾಟ್ ಇವನ್ 1 ಸೆಕೆಂಡ್. ಅವ್ರಿಗೆ ಗೊತ್ತೇ ಇಲ್ಲ, ನಮಗೂ ಗೊತ್ತಿಲ್ಲ. ಒಂದೊಂದ್ಸತಿ ಅನಿಸುತ್ತೆ ಆ ಥರ ಆಗಿದೆ ಒಳ್ಳೆದಾಯ್ತೇನೋ ಅಂತ. ಇಲ್ದಿದ್ರೆ ನರಳಿದ್ರೆ, ಸುಮಾರು ಜನ ನೋಡಿದೆ ನರಳಿದ್ರು, ಆ ಕ್ಷಣ ಇನ್ನೂ ಕಷ್ಟ ಆಗ್ತಿತ್ತೇನೋ. ಎಷ್ಟು ಜನ ಸತ್ತಿದ್ದು ನೋಡಿದ್ರಿ ನೀವು? ನಾನು 25 ಜನ ಅಂದಾಜು ಎಲ್ಲ ಬಿದ್ದಿದ್ರು. ಅಲ್ಲಿ ಸುಮಾರು ಜನ ಅದೇ ಕಾರ್ಡ್ಸ್ ಥರ ಇತ್ತಲ್ಲ, ಅಲ್ಲಿಂದ ಅವರು ಫೈರಿಂಗ್ ಸ್ಟಾರ್ಟ್ ಮಾಡಿದ್ದು. ಅಲ್ಲೆಲ್ಲ ತುಂಬ ಜನ ಬಿದ್ದಿದ್ರು. ಆಲ್ಮೋಸ್ಟ್ ನಾವಲ್ಲಿ ಇದ್ರ ಹತ್ರನೇ ನಾವು 1 ಅವರ್ ಕಳೆದಿವಿ, ಅಂದಾಜು 1 ಅವರ್ ಇದ್ವಿ. ಅಷ್ಟೋ ತನಕ ಯಾರೂ ಬರಲಿಲ್ಲ. ನಾವು ಒಂದೇನಂದರೆ ಅದು ಬರೋಕ್ಕಾಗುವಂಥ ಜಾಗನೂ ಅಲ್ಲ, ಯಾಕಂದರೆ ಫೋನ್ ನೆಟ್ವರ್ಕ್ ಇಲ್ಲ. ಈ ಥರ ದಾಳಿ ಆಗಿದೆ ಅಂತ ತಿಳ್ಸೋಕ್ಕಾದ್ರೂ ಏನಾದ್ರು ಸಿಗಬೇಕಲ್ಲ ಹೇಳಿ. ಆದರೆ ಆಮೇಲೆ ಆ ಲೋಕಲೈಟ್ಸ್ 1-2 ಜನ ಎಲ್ಲ ಬಂದು ನಮಗೆ ಹಿಂಗೆ ಆಗಿದೆ, ನೀವು ಕೆಳಗೆ ಬರಲೇಬೇಕು ಅಂತ ಹೇಳಿ ನನಗೆ ನನ್ನ ಮಗನಿಗೆ ಕೆಳಗೆ ಬರಲಿಕ್ಕೆ ಹೆಲ್ಪ್ ಮಾಡಿ ಹಾಸ್ಪಿಟಲ್ ಹತ್ರ ಬಿಟ್ಟು ಹೋದ್ವಿ ಸರ್. ನಿನ್ನ ಹೆಸರು? ಅಭಿಜಯ್. ನಿಮ್ಮ ಕಣ್ಣು ಮುಂದೆ ತಂದೆ ನೋಡಿದ್ಬಿಟ್ರಲ್ಲ, ಭಯ ಆಯ್ತು ಅವಾಗ? ಭಯ ಆಗಿಲ್ಲ, ಸಿಟ್ಟು ಬಂತು, ಬೇಜಾರಾಯಿತು. ಏನಂತ ಹೇಳಿದೆ ಅವ್ರಿಗೆ? ಕುತ್ತೆ, ನಮ್ಮ ಅಪ್ಪಂಗೂ ಸಾಯಿಸ್ದೆಯಲ್ಲ, ನಮ್ಮಿಬ್ಬರೂ ಸಾಯಿಸುವಂತ ಜೋರಾಗಿ ಕೂಗ್ತಿದ್ದೆ. ಅವನು ರುಕೋ ರುಕೋ ನೈ ಮೋದಿಜಿ ಕೋ ಜಾಕೆ ಬೋಲ್ದು ಎಸೆ, ಆ ಥರ ಹೇಳ್ದ ಅವನು. ಆಮೇಲೆ ಹಂಗೆ ಹೋದ ಅವನು. ಏನು ಹೇಳಬೇಕು ಅನಿಸುತ್ತೆ ಈಗ ಅವ್ರಿಗೆ? ಅವ್ರು ನೀನು ಮಾತಾಡೋದು ಕೇಳಿಸ್ಕೊತಿದ್ರೆ ಏನು ಹೇಳ್ತೀಯ ಅವ್ರಿಗೆ? ಅವ್ರಿಗೆ ಏನೇ ಇದ್ರೂ ಅವ್ರಿಗೆ ಕೆಟ್ಟು ಅವ್ರ ಫ್ಯಾಮಿಲಿಗೂ ಮತ್ತು ಅವರಿಗೂ ಕೆಟ್ಟ ಸಾವು ಬರಬೇಕು. ಕೆಟ್ಟ ನರಳಿ ಸಾಯಬೇಕು ಅವರೆಲ್ಲ. ಮುಂಚೆ ಎಲ್ಲೆಲ್ಲಿ ಹೋಗಿದ್ರಿ ನೀನು ಅಪ್ಪ ಅಮ್ಮ ಎಲ್ಲ? ಟುಲಿಪ್ ಗಾರ್ಡನ್, ಮೊಘಲ್ ಗಾರ್ಡನ್ ಅಂತ ಇದೆ. ಫಸ್ಟ್ ದಿನ ಅಲ್ಲಿ ಹೋಗಿದ್ದು. ಆಮೇಲೆ 2ನೇ ದಿನ ಬೋಟ್ ಹೌಸಲ್ಲಿ ಶಿಕಾರ ರೈಡ್ ಮಾಡಿದ್ವಿ. ಆಮೇಲೆ ಸೋನ್ಮಾರಿಗೆ ಹೋಗಿದ್ವಿ. 3ನೇ ದಿನ ದೂದ್ ಪತ್ರಿ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗಿದ್ವಿ. ಆಮೇಲೆ 2 ದಿನ ಇಲ್ಲಿ ಪೆಹಲ್ಗಾಮಲ್ಲಿ ಇತ್ತಿದ್ದು. ಸೊ 3 ದಿನ ಟ್ರಿಪ್ ಭಾಳ ಚೆನ್ನಾಗಾಗಿತ್ತು. 3 ದಿನ ಟ್ರಿಪ್ ತುಂಬ ಎಂಜಾಯ್ ಎಲ್ಲ ಮಾಡಿದ್ವಿ, ಎಲ್ಲ ಚೆನ್ನಾಗಿತ್ತು. ನೆಕ್ಸ್ಟು 4th ಡೇ ಹಿಂಗಾಗ್ಬಿಡ್ತು. ಅಪ್ಪನ ಜೊತೆ ಮೋಸ್ಟ್ ಮೆಮೊರೇಬಲ್ ಥಿಂಗ್ ಅಂದರೆ ಯಾವ್ದು ನೀನು ಮಾಡಿದ್ದು ಇನ್ನೂ ತನಕ? ಇದೆ ಕಾಶ್ಮೀರ ಟ್ರಿಪ್ಪು ಬೆಸ್ಟು. ಇನ್ನೂ ಸುಮಾರಿದೆ, ಈಗ ಸದ್ಯಕ್ಕೆ ನೆನಪಾಗ್ತಿರೋದಂದರೆ ಇದು ಬೆಸ್ಟು. ತುಂಬ ಎಂಜಾಯ್ ಮಾಡಿದ್ರು ಅವರು. ಅವ್ರಿಗೆ ಒಂದು ಡ್ರೀಮ್ ಇತ್ತು ಕಾಶ್ಮೀರಿಗೆ ಬರಬೇಕಂತ, ತುಂಬ ಎಂಜಾಯ್ ಮಾಡಿದ್ರು ಅವರು. ಇನ್ನು ಕಾಶ್ಮೀರ ಅನ್ನೋ ಹೆಸರು ಕೇಳಿದ್ರೆ ಏನು ಅನಿಸುತ್ತೆ ನಿಮಗೆ? ನರ್ಕ ಅಂತ ನೆನಪಾಗತ್ತಷ್ಟೆ, ಏನಿಲ್ಲ. ಯಾವ ಥರ ಕ್ಷಮಿಸೋದಕ್ಕಾಗತ್ತಾ ನಿಮ್ಮ ತಂದೆನ ಕೊಂದವ್ರನ್ನ? ಸಾಧ್ಯನೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.